ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್. ನಾನಿವತ್ತು ನಿಮ್ಗೊಂದು ಈವ್ನಿಂಗ್ ಸ್ನ್ಯಾಕ್ಸ್ನ ತೋರಿಸೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು 8 ಗಂಟೆಗಳ ಕಾಲ ಒಂದು ಕಡಲೆಬೇಳೆ, ಸ್ವಲ್ಪ ಒಂದು 1/4 kg ಅಷ್ಟು ಕಡಲೆಬೇಳೆ, ಒಂದು 2 ಹಿಡಿಯಷ್ಟು ತಣ್ಣಿಕಾಳನ್ನ ನೆನೆಸ್ಕೊಂಡಿದ್ದೀನಿ. 8 ಗಂಟೆಗಳ ಕಾಲ ನೆಂದರೆ ಶೆಕೆ ಉಂಡೆ ಸೂಪರಾಗುತ್ತೆ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮಸಾಲೆ ಪದಾರ್ಥಗಳು: 6 ಒಣಮೆಣ್ಸಿನ್ಕಾಯಿ, 6 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಚಕ್ಕೆ ಲವಂಗ, ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟು. ಆಮೇಲೆ ಇದಕ್ಕೆ ಒಂದು 7 ಸುಮಾರಾಗಿರೋದು ಸಣ್ಣ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ. ಅದು ನೆಂದಿದೆ, ಸಾಕು, ಆಡ್ಸೋಕ್ಕೆ ರೆಡಿ ಆಗಿರ್ತದೆ. ಒಂದು 8 ಗಂಟೆ ನೆಂದರೆ ಸಾಕು, ಚೆನ್ನಾಗಿ ಆಡಿಸ್ಬೋದು ನುಣ್ಣಗೆ. ಅದನ್ನು ನುಣ್ಣಗಾಡ್ಸೋಂಗಿಲ್ಲ, ಸ್ವಲ್ಪ ತರಿ ಇರುವಂಗೆ ಆಡಿಸ್ಕೊಂಡ್ರೆ ಶೆಕೆ ಉಂಡೆ ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ. ಸಾರಿ, ಆವಾಗ ನಾನು ಸೊಪ್ಪನ್ನು ಮರ್ತುಬಿಟ್ಟಿದ್ದೆ, ಸೊಪ್ಪನ್ನು ಆ್ಯಡ್ ಮಾಡಬೇಕಾಗತ್ತೆ. 2 ಕಟ್ ತೊಗೊಂಡಿದ್ದೀನಿ. ಇದಕ್ಕೆ ಜಾಸ್ತಿ ಸೊಪ್ಪು ಹಾಕಿದಷ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟು ಫ್ರೆಂಡ್ಸ್, ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಅಂದರೆ ನೆಂದಿರೋಂಥದ್ದು ಕಾಳು ಆಡಿಸಿರ್ತೀವಲ್ಲ ಅದು, ಮತ್ತು ಈರುಳ್ಳಿ, ಸೊಪ್ಪು ಇವೆಲ್ಲನ ಹಾಕಿ ಮಿಕ್ಸ್ ಮಾಡಬೇಕು. ಸಾರಿ, ನಿಮಗೆ ಉಪ್ಪು ಹಾಕೋದು ಹೇಳೋದೇ ಮರ್ತುಬಿಟ್ಟೆ. ನಾವು ಮಸಾಲೆ ಆಡಿಸ್ಕೊತೀವಲ್ಲ ಆಗಲೇ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಆಡಿಸ್ಕೊಬೇಕು. ಆಮೇಲೆ ಒಂದು ಇಡ್ಲಿ ಪಾತ್ರೆಗೆ ಎಣ್ಣೆ ಹಾಕಿ ಬೇಯಕ್ಕಿಟ್ಟಾಗಿ ಒಂದು 1/4 ಗಂಟೆ ಬಿಟ್ಟು ಇಡ್ಲಿ ಪಾತ್ರೆ ಓಪನ್ ಮಾಡಿ ನೋಡಬೇಕು. ನೋಡ್ಬೋದು, ಮೆತ್ತಗೆ ಸಿಗಬಾರ್ದು ಕೈಗೆ, ಸ್ವಲ್ಪ ಗಟ್ಟಿಯಾಗಿ ಸಿಕ್ಕಿದ್ರೆ ಅದು ಬೆಂದಿದೆ ಅಂತ. ನಾನು ಆಲ್ರೆಡಿ 2 ಹಾಕೊಂಡು ಟೇಸ್ಟ್ ನೋಡಿದ್ದೆ, ತಿಂದಿದ್ಯಾ, ಚೆನ್ನಾಗಿದೆಯಾ ಅಂತ. ಸೂಪರ್ ಮಾಡಿ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಪ್ಲೀಸ್. ಬಾಯ್.